ಬೆಳಗಾವಿಯ ಲೇಲೆ ಮೈದಾನದಲ್ಲಿ ಆಯೋಜಿಸಿದ್ದ ಮರೆತು ಹೋದ ಬಾಲ್ಯದ ಜನಪದ ಆಟಗಾರಿಕೆ ಕ್ರೀಡಾಕೂಟಕ್ಕೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಇಂದು ಚಾಲನೆ ನೀಡಿದರು. ಶಾಸಕರಾದ ಅಭಯ ಪಾಟೀಲ್, ಸಿದ್ದು ಸವದಿ, ಮಹಾಪೌರ ಮಂಗೇಶ್ ಪವಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗೋಲಿ ಆಟ, ಟೈರ್ ಓಡಿಸುವುದು, ಬುಗುರಿ, ಚೌಕಾಬಾರ, ಚಕ್ರ ಓಡಿಸುವುದು ಸೇರಿದಂತೆ ವಿವಿಧ ಆಟಗಳನ್ನು ಆಯೋಜಿಸಲಾಗಿತ್ತು. ಯುಟಿ ಖಾದರ್, ಜನಪದ ಆಟಗಳು ಈ ಹಿಂದೆ ಜನರ ಬದುಕಿನ ಒಂದು ಭಾಗವಾಗಿದ್ದವು. ಅವು ಸಾಮುದಾಯಿಕ ಪ್ರಜ್ಞೆ ಬೆಳೆಸುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಮಾರ್ಗದರ್ಶಕವಾಗಿದ್ದವು. ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಂಡಿರುವ ಇಂದಿನ ಯುವ ಜನತೆಗೆ ಇಂತಹ ಆಟಗಳು ಪರಿಚಯ ಅಗತ್ಯ ಎಂದು ಹೇಳಿದರು. ಮತ್ತೆ ಈ ಒಂದು ಕಾಲಘಟ್ಟದಲ್ಲಿ ಈ ರೀತಿಯ ಕ್ರೀಡೆಯನ್ನು ನಾವು ಪರಿಚಯ ಮಾಡಿಕೊಳ್ಳುವ ಮೂಲಕ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯಕ್ಕೆ ಇಂದಿನ ಜಾನಪದ ಕ್ರೀಡೆಯನ್ನು ಪರಿಚಯ ಮಾಡಿ ಅದನ್ನು ಜೀವಂತ ಉಳಿಸಿ ಅದನ್ನು ವ್ಯಕ್ತಿತ್ವದಲ್ಲಿ ಸೇರಿಸಿಕೊಂಡು ಆ ಯುವಕ ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವ ಕೂಡ ಬೆಳಲಿಕ್ಕೆ ಬಹಳ ಇವತ್ತು ಪ್ರಯೋಜನಕಾರಿ ಆಗ್ತದೆ. ಸಿದ್ದು ಸವದಿ, ಗ್ರಾಮೀಣ ಆಟಗಳು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದು, ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸುತ್ತವೆ ಎಂದು ಹೇಳಿದರು. ಕಾರ್ಯದಲ್ಲಿ ದಿನನಿತ್ಯ ಸೋಲು ಗೆಲುವುಗಳು ಇದ್ದೇ ಇರ್ತಾವೆ. ಸೋತಾಗ ನಾವು ಬಹಳಷ್ಟು ಎಮೋಷನ್ ಒಳಗಾಗಲಾರದೆ ಇದು ಒಂದು ಕ್ರೀಡೆ ಅಂತ, ಜೀವನದ ಕ್ರೀಡೆ ಅಂತ ತಿಳ್ಕೊಂಡು ಅದನ್ನ ಅತ್ಯಂತ ಖುಷಿಯಿಂದ ಸ್ವೀಕಾರ ಮಾಡುವಂತ ಪದ್ಧತಿ ಇಲ್ಲಿಂದ ಈ ಆಟಗಳಿಂದ ಬೆಳೀತದ. ಅಭಯ್ ಪಾಟೀಲ್, ಜನಪದ ಆಟಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಕಳೆದ 9 ವರ್ಷಗಳಿಂದ ಬಾಲ್ಯದ ಜನಪದ ಆಟಗಾರಿಕೆ ಆಯೋಜಿಸುತ್ತಿದ್ದೇವೆ ಎಂದರು. ಆದ್ರೆ ಈ ಆಟ ನಮ್ಮ ಹಿರಿಯರು ಏನೇನು ಪ್ರತಿಯೊಂದು ಆಟ ಮಾಡಿದಾರಲ್ಲ ಅದ್ರ ಹಿಂದೆ ಒಂದು ವಿಜ್ಞಾನ ಅದ. ಈಗಿನ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬೇಕಂತ ಹೇಳಿ ಕೌನ್ಸಿಲಿಂಗ್ ಹೋಗ್ತಾರ. ನೀವು ಕೌನ್ಸಿಲಿಂಗ್ ಹೋಗ್ಬೇಡಿ, ಗುಡ್ಡಿ ಆಡ್ರಿ. ಆ ನೇಮ್ ಏನು ಹಿಡಿತಿರಲ್ಲ, ಆ ನೇಮ್ ಹಿಡಿಯಾಕ ನಿಮ್ಗೆ ಏಕಾಗ್ರತೆ ಆಗ್ತದ. ಆ ಗುಡ್ಡಿ ಆಡಕಂತ ನಿಮ್ಗೆ ಏಕಾಗ್ರತೆ ನಿರ್ಮಾಣ ಆಗ್ತದೆ. ಈಗ ಪ್ರತಿಯೊಂದು ಆಟದ ಹಿಂದೆ ಒಂದು ವಿಜ್ಞಾನ ಅದ.